ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 74 ಮಿನಿ ವ್ಲಾಗ್ಸ್. ಇದು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಜಿಮ್ಮಿ ವಾಕಿಂಗ್ ಕರ್ಕೊಂಡೋದೆ. ಸೊ ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಡೇ. ಇವತ್ತು ಏನು ಅಂತಂದರೆ ನಮ್ಮ ಅಣ್ಣನ ಬರ್ಡೇ. ಸೊ ಹ್ಯಾಪಿ ಬರ್ಡೇ ಶಾಂಬಯ್ಯ. ಸೊ ನನ್ನ ಫೇವ್ರೆಟ್ ಪರ್ಸನ್. ನಾನು ಯಾವಾಗಲೂ ಮೈ ಸಪೋರ್ಟಿಂಗ್ ಸಿಸ್ಟಮ್. ಸೊ ಯಾವಾಗಲೂ ನನಗೆ ಏನೇ ಬೇಕಿದ್ರು ಇವನ್ನೆಲ್ಲ ಕೊಡಿಸ್ತಾನೆ. ಸೊ ನಂಗೆ ತುಂಬ ಇಷ್ಟ ಇವನು ನಮ್ಮ ಅಣ್ಣ. ಸೊ ನಮ್ಮ ಅಪ್ಪಂಗೊಬ್ಬರು ಮಿಸ್ ಮಾಡ್ಕೊತಾ ಇದ್ದೀವಿ. ಸೊ ಅವರೊಬ್ಬರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ನಮ್ಮದು ಕ್ಯೂಟ್ ಫ್ಯಾಮಿಲಿ ಥರ. ಸೊ ಇವಾಗ ತುಂಬ ಖುಷಿಯಾಗಿದ್ದೀವಿ. ನಮ್ಮ ಅಪ್ಪನೂ ಮೇಲ್ಗಡೆ ತುಂಬ ಖುಷಿಯಾಗಿರ್ತಾರೇನೋ ಅಂದ್ಕೊಂಡು ಫ್ರೆಶಪ್ ಆಗಿ ಪೂಜೆ ಮಾಡಿ ಸೊ ಆಮೇಲೆ ಎಲ್ಲ ಇದು ಮಾಡ್ತಿದ್ವಿ. ಮಧ್ಯಾಹ್ನ ಆಗಿತ್ತಲ್ಲ, ಸುಮ್ಮನೆ ಮಳೆ ಬಿತ್ತಿತ್ತು ಅಂತ ಎಲ್ಲ ಮನ್ಕೊಂಡಿದ್ವಿ. ಸೊ ಜಿಮ್ಮಿ ಶಾಮಣ್ಣ ಹತ್ರ ಮನಿಕೊಂಡಿದ್ದ, ಅವನು ಎಷ್ಟೊಂದಿನ ಮೇಲೆ ಬಂದವನಂತ. ಸೊ ಆಮೇಲೆ ಆಯುಷು ಕರ್ಕೊಂಡೋಗಿ ಅವನ ಮನೆಗೆ ಬಿಟ್ಟೆ. ಸೊ ನಮ್ಮ ಮಾಮ ಮಾವನ ಹಣ್ಣು ಕುಯ್ಕೊಡ್ತಿದ್ರು. ಸೊ ಮಾವನ ಹಣ್ಣು ತಿನ್ಕೊಂಡು ಕೇಕ್ ಮನೆಗೆ ಬಂದಿದ್ವಿ ಇದು ಬುಕ್ ಮಾಡೋಕ್ಕೆ, ಕೇಕ್ ಬುಕ್ ಮಾಡೋಕ್ಕೆ. ಸೊ ಆಗ ಅಂಕಲ್ ನಮ್ಮದು ಒಂದು ವೀಡಿಯೋ ಮಾಡಿಕೊಡು ಅಂತ ಅಂತಿದ್ರು. ಸೊ ಸರಿ ಅಂದ್ಕೊಂಡು ಮನೆಗೆ ಬಂದೆ. ಸೊ ನಮ್ಮ ಜಿಮ್ಮಿಗೆ ವಾಕಿಂಗ್ ಕರ್ಕೊಂಡು ಹೋಗಬೇಕು ಅಂತ ನಿಂತ್ಕೊಂಡಿದ್ದೆ. ನಮ್ಮ ಅಣ್ಣ ಕಾಟ ಕೊಡ್ತಿದ್ದ, ಚಾರ್ಜಿಂಗ್ ಹಾಕು, ಲ್ಯಾಪ್ಟಾಪ್ ಚಾರ್ಜಿಂಗ್ ಹಾಕು, ಅದಕ್ಕೂ ಇದಕ್ಕೂ ಅಂತ. ಪಾಪ ನಮ್ಮ ಜಿಮ್ಮಿ ಬೆಲ್ಟ್ ಹಾಕೊಂಡು ಕಾಯ್ತಾ ಇದ್ದ. ಸೊ ಆಮೇಲೆ ಫೈನಲಿ ಜಿಮ್ಮಿಗೆ ಕರ್ಕೊಂಡು ಹೋದೆ. ಅಷ್ಟರಲ್ಲಿ ನಮ್ಮ ಕನಿಷ್ಠ ಮೇಡಮ್ ಅವ್ರಿಗೆ ಇವತ್ತು ರಜೆ ಇತ್ತು. ಸೊ ಪೊಯಮ್ ಹೇಳ್ತೀನಿ, ಅದನ್ನು ಹೊಸಾದು ಕಲ್ತಿದ್ದೀನಿ, ಇದು ಕಲ್ತಿದ್ದೀನಿ, ಅದು ಕಲ್ತಿದ್ದೀನಿ ಅಂದ್ಕೊಂಡು ಗಣೇಶಂದು ಅದು ಹೇಳ್ತೀನಿ ಅಂತಂತಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಬುಕ್ ನೋಡ್ಕೊಂಡು ಹೇಳ್ತೀನಿ ಅಂತಿಲ್ಲ, ಅದಕ್ಕೆ ತೆಗಿತಿಲ್ಲ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಬಂದ ಗಣೇಶ ಬಂದ ಕರ್ಬುಕಾಯಿ ತಿಂದ ಚಿಕ್ಕು ಕರಳಿ ಬಿದ್ದ ದೊಡ್ಡ ಕರಳಿ ಎದ್ದ. ಸೊ ಅಲ್ಲಿ ಎಲ್ಲ ಪೊಯಮ್ ಕೇಳಿಸ್ಕೊಂಡು ಎಂಜಾಯ್ ಮಾಡ್ತಿದ್ರೆ ನಮ್ಮ ಜಿಮ್ಮಿ ಮನೆ ಹತ್ರ ಹೋಗ್ಬಿಟ್ಟು ಗೇಟ್ ತೆಗಿ ಅಂತ ವೆಯ್ಟ್ ಮಾಡ್ತಿದ್ದ. ಸೊ ಗೇಟ್ ತೆಗ್ದು ಅವನು ಒಳಗಡೆ ಹಾಕ್ಬಿಟ್ಟು ಅಷ್ಟೇ ನಮ್ಮ ಆಯುಷು ಫ್ರೆಂಚ್ ಫ್ರೈಸು ಮತ್ತು ಬರ್ಗರ್ ತಂದಿದ್ದ. ಸೊ ಅದನ್ನು ತಿಂದ್ಕೊಂಡು ನಮ್ಮ ಅಣ್ಣನ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ವಿ. ಸೊ ಆಮೇಲೆ ನಮ್ಮ ಫ್ಯಾಮಿಲಿಯವರೆಲ್ಲ ಬರ್ತಾರೆ, ಆವಾಗ ಪಾನಿಪುರಿ ಪಾರ್ಟಿ ಮಾಡಬೇಕು ಮನೆಯಲ್ಲೇ ಅಂತ ಇದ್ದೀವಿ. ಸೊ ಅಷ್ಟರಲ್ಲಿ ಒಂದು ಸ್ವಲ್ಪ ಹೊಟ್ಟೆ ಸಿದಿತ್ತು ಅಂತ ಸ್ನ್ಯಾಕ್ಸ್ ಥರ ಅದು ಮಾಡ್ಕೊಂಡು. ಸೊ ಆಮೇಲೆ ನಮ್ಮಮ್ಮ ಬಂತು, ನಮ್ಮಮ್ಮ ಪಾನಿಪುರಿ ಪ್ಯಾಕೆಟ್ ತೊಗೊಬಂದಿತ್ತು. ನನಗೆ ಪಾನಿಪುರಿ ಬಂದರೆ ಏನು ನೆನಪಾಗುತ್ತೆ ಅಂತಂದರೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಬರ್ಡೇ ದಿನ ತಿಂದ್ಬಿಟ್ಟು ಫುಲ್ಲು ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ, ಆ ರೇಂಜಿಗೆ ತಿಂದ್ಬಿಟ್ಟಿದ್ದೆ. ಸೊ ನನ್ನ ತಮ್ಮ ಜಿಮ್ಮಿಗೆ ಎದುರಿಸ್ತೀನಿ ಅಂತ ಟ್ರೈ ಮಾಡ್ತಿದ್ದ, ಬಟ್ ಅವ್ನು ಕ್ಯಾರೆ ಅಂತಿರಲಿಲ್ಲ. ಸೊ ಇಷ್ಟೆಲ್ಲ ಎಂಜಾಯ್ ಮಾಡ್ಕೊತ ಇವತ್ತಿನ ಮಿನಿ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ, ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.